ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ ಇವತ್ತಿನ ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಹಲವು ದಿನಗಳ ನಂತರ ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಹಲವಾರು ಒತ್ತಡಗಳು ಅಥವಾ ಒಂದಿಷ್ಟು ಹೊಸ ಹೊಸ ಪ್ರಯೋಗಗಳನ್ನು ಮಾಡೋಣ ಅಂತಕ್ಕಂತಹ ಚಿಂತನೆಯಲ್ಲಿದ್ದೇವೆ. ಅದರಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದಂತಹ ವಿಷಯ ಅನ್ನೋದರಿಂದ ವಾರಕ್ಕೊಮ್ಮೆ ಆದರೂ ಈ ಒಂದು ಸಂಚಿಕೆಯನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಹಾಗಾಗಿ ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ನಿರಂತರವಾಗಿರಲಿ ಅಂತಕ್ಕಂತಹ ಒಂದು ವಿನಂತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕಳೆದ ಸಂಚಿಕೆಗಳಿಂದ ಹಲವಾರು ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಇವತ್ತು ನಾವು ಪ್ರಮುಖವಾಗಿ ಮರಾಠರ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮರಾಠ ಸಾಮ್ರಾಜ್ಯದ ಉದಯವಾದದ್ದು ಇತಿಹಾಸದಲ್ಲಿ ತನ್ನದೇ ಆದಂತಹ ಹೊಸ ವೈಶಿಷ್ಟ್ಯವನ್ನು ಕ್ರಿಸ್ತಶಕ 17ನೇ ಶತಮಾನದಲ್ಲಿ ಬರೆದದ್ದು ಇದರ ಒಂದು ವೈಶಿಷ್ಟ್ಯ ಅಂತಲೇ ನಾವು ಗುರುತಿಸ್ಬೋದು. ಇವರು ಪ್ರಮುಖವಾಗಿ ಮಹಾರಾಷ್ಟ್ರದ ಪೂನಾದ ಸುತ್ತಮುತ್ತಲಿನ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದರು. ಇವರು ಭಕ್ತಿ ಪಂಥದ ಸಂತರ ಒಂದು ಪ್ರಭಾವದಿಂದ ಜಾಗೃತರಾದರು. ಅಂದರೆ ಭಕ್ತಿ ಪಂಥ, ಇದರ ಬಗ್ಗೆನೂ ಕೂಡ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇವರ ಒಂದು ಆ ಚಳುವಳಿಗಳು ಇವರಿಗೆ ಸ್ಫೂರ್ತಿಯನ್ನು ತಂತು. ಅಂದರೆ ನಮಗೂ ಕೂಡ ಒಂದು ಸಾಮ್ರಾಜ್ಯ ಇದೆ, ನಾವು ಕೂಡ ಈ ರೀತಿ ಬದುಕಬಹುದು ಅಂತಕ್ಕಂತಹ ಒಂದು ಉಲ್ಲಾಸವನ್ನು ಅವರಲ್ಲಿ ಮೂಡಿಸಿದ್ದು ಈ ಭಕ್ತಿ ಪಂಥ ಅಂತಲೇ ಹೇಳ್ಬೋದು. ಈ ಪ್ರಶ್ನೆ ಕೂಡ ಬರ್ಬೋದು, ಭಕ್ತಿ ಪಂಥ ಚಳುವಳಿಯು ಮರಾಠರಿಗೆ ಹೇಗೆ ಪ್ರಭಾವ ಬೀರಿತು ಅಂತ ಬರ್ಬೋದು, ಅಥವಾ ಮರಾಠರ ಸುವರ್ಣಯುಗ ಯಾವಾಗ ಪ್ರಾರಂಭವಾಯಿತು ಅಂತಕ್ಕಂಥ ಪ್ರಶ್ನೆ ಬರ್ಬೋದು. ಅದು ಬಂದಾಗ 17ನೇ ಶತಮಾನ ಅಂತಕ್ಕಂಥ ಉತ್ತರವನ್ನು ನೀವು ಬರಿಬೇಕಾಗುತ್ತೆ. ಇಲ್ಲೇ ಹೇಳ್ತಾ ಹೋಗ್ತೀನಿ ಯಾವ ಪ್ರಶ್ನೆಗಳು ಹೇಗೆ ಬರ್ಬೋದು, ಅಥವಾ ಆ ಪ್ರಶ್ನೆಗಳು ತಿರುಗಿಸಿ ಕೂಡ ಕೇಳ್ಬೋದು. ಅಂದರೆ 17ನೇ ಶತಮಾನದಲ್ಲಿ ಯಾವ ಒಂದು ಸಾಮ್ರಾಜ್ಯ ಸುವರ್ಣಯುಗ ಬರೆಯಿತು ಅಂತಕ್ಕಂಥ ಪ್ರಶ್ನೆ ಕೂಡ ಬರ್ಬೋದು. ಹೇಗೆ ಕೇಳಿದ್ರು ಅದೇ ಉತ್ತರ 17ನೇ ಶತಮಾನ ಮರಾಠರು ಅನ್ನೋದನ್ನು ನೀವು ಬರಿಬೇಕಾಗತ್ತೆ ಸ್ನೇಹಿತರೆ. ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಭಕ್ತಿ ಪಂಥದ ಸಂತರು ಬೋಧಿಸಿದ ಬೋಧನೆಗೆ ಮರಾಠ ಧರ್ಮ ಅಂತಕ್ಕಂತಹ ಉಲ್ಲೇಖವನ್ನು ಇತಿಹಾಸ ತಜ್ಞರು ತಮ್ಮ ಪುಸ್ತಕಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಮರಾಠ ಧರ್ಮ ಅಂತಕ್ಕಂಥದ್ದನ್ನು ಸಂತರು, ಭಕ್ತಿ ಪಂಥದ ಸಂತರು ಬೋಧನೆಯನ್ನು ಮಾಡ್ತಾರೆ ಅಂತಕ್ಕಂಥ ಉಲ್ಲೇಖ ಇದೆ. ಅದು 13ನೇ ಶತಮಾನದಲ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಮರಾಠ ಸಾಮ್ರಾಜ್ಯ ಏನಿದೆ, ಇದು ದಾಸರಿಂದ ಅಂದರೆ ಸಂತರಿಂದ ಆಳಲ್ಪಟ್ಟಿದ್ದು. ಜ್ಞಾನೇಶ್ವರ, ತುಕಾರಾಮ್ ಮತ್ತಿತರ ದಾಸ ಅಂದರೆ ಸಂತರು ತಮ್ಮ ಆಳ್ವಿಕೆಯನ್ನು ಆಗಿನ ಕಾಲದಲ್ಲಿ
ನಡೆಸ್ತಾ ಇದ್ದರು. ನಂತರದಲ್ಲಿ ಶಿವಾಜಿಯ ಸಾಮ್ರಾಜ್ಯಕ್ಕೆ ಇದು ಸೇರ್ಪಡೆಯಾಯಿತು. ರಾಯಗಢ ಇದರ ರಾಜಧಾನಿಯಾಗಿತ್ತು. ಮರಾಠ ಸಾಮ್ರಾಜ್ಯದ ಸ್ಥಾಪಕ ಶಿವಾಜಿ ಅಂತಲೇ ಹೇಳ್ಬೋದು. ಇಲ್ಲಿ ಶಿವಾಜಿಯ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ಮಾಹಿತಿ ಇರುತ್ತೆ. ಹಾಗಾಗಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವಂಥ ಅವಶ್ಯಕತೆ ಇಲ್ಲ. ಪ್ರಮುಖವಾಗಿ ಇಲ್ಲಿ ಅಹಿಂದ ಕನಸುಗಾರ ಅಂತಲೇ ಈ ಶಿವಾಜಿಯನ್ನು ಇತಿಹಾಸ ತಜ್ಞರು ಉಲ್ಲೇಖ ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ದಾದಾಜಿ ಕೊಂಡದೇವ ಅಂತಕ್ಕಂಥವರು ಶಿವಾಜಿಗೆ ಶಸ್ತ್ರವಿದ್ಯೆಯನ್ನು ಕಲಿಸ್ಕೊಡ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ದಾದಾಜಿ ಕೊಂಡದೇವ ಅಂತಕ್ಕಂಥವರು ಇವರ ಬಾಲ್ಯದ ಗುರು. ಇಲ್ಲಿ ಪ್ರಮುಖವಾದ ಅಂಶವನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಪುರಾಣ ಕಥೆ ಏನು ಬೇಡ ಅನಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಹಲವಾರು ಯುದ್ಧಗಳು ನಡೀತವೆ. ಆ ಯುದ್ಧಗಳ ಬಗ್ಗೆ ಅಷ್ಟೇನು ಮಾಹಿತಿ ಬೇಡ. ಜೈಸಿಂಗ್ ಮತ್ತು ಶಿವಾಜಿ ನಡುವೆ ಒಂದಷ್ಟು ಒಪ್ಪಂದಗಳು ನಡೀತವೆ. ಅದು 1664-65 ಆಗ್ತಕ್ಕಂಥದ್ದು ಒಪ್ಪಂದಗಳು. ಆ ಒಪ್ಪಂದಗಳಲ್ಲಿ ರಾಯಗಢ ಮತ್ತಿತರ ಪ್ರದೇಶಗಳನ್ನು ಶಿವಾಜಿ ಬಿಟ್ಕೊಡ್ಬೇಕಂತ ಪರಿಸ್ಥಿತಿ ಬರುತ್ತೆ. ಇಲ್ಲಿ ಪ್ರಮುಖವಾಗಿ ನೆನ್ಪಿಟ್ಕೋಬೇಕಾದಂಥ ಅಂಶ ಅಂದರೆ ಜೈಸಿಂಗ್ ಮತ್ತು ಶಿವಾಜಿ ನಡುವೆ ಒಂದಿಷ್ಟು ಒಪ್ಪಂದಗಳು 1664 ಮತ್ತು 65 ಆಗ್ತಕ್ಕಂಥದ್ದು. 1664ರಿಂದ ನಿರಂತರವಾಗಿ 70ರವರೆಗೂ ಕೂಡ ಒಂದಿಷ್ಟು ಯುದ್ಧಗಳನ್ನು ಮಾಡ್ತಾ ಶಿವಾಜಿ ಮೊಘಲರ ವಿರುದ್ಧ ಹಲವಾರು ಕೋಟೆಗಳನ್ನು ಗೆಲ್ಲೋದು ಮತ್ತು ಮರಳಿ ಅವರಿಗೆ ನೀಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೆಯುತ್ತೆ. ಅವರು ಔರಂಗಜೇಬ್ ಇರ್ಬೋದು ಅಥವಾ ಮೊಘಲ್ ಸಾಮ್ರಾಜ್ಯ ಏನಿದೆ ಆ ಸಾಮ್ರಾಜ್ಯವು ಇವ್ರನ್ನ ಶಿವಾಜಿನ ಬಂಧಿಸ್ತಾರೆ. ಬಂಧಿಸಿದ್ರೂ ಕೂಡ ಹೂವಿನ ಬುಟ್ಟಿಯಿಂದ ಕುಳಿತು ಅವ್ರನ್ನ ತಪ್ಪಿಸ್ಕೊಳ್ತಕ್ಕಂಥದ್ದು ಇವೆಲ್ಲ ಕೂಡ ಒಂದಷ್ಟು ಮಾಹಿತಿಯಾಗಿತ್ತು. ಇಲ್ಲಿ ಪ್ರಮುಖವಾಗಿ 1670ರಲ್ಲಿ ಈ ಎಲ್ಲ ಕೋಟೆಗಳನ್ನು ಮರಳಿ ಗೆಲ್ತಕ್ಕಂಥದ್ದು ಇವನ ಒಂದು ವಿಶೇಷ ಅಂತಲೇ ಹೇಳ್ಬೋದು. 1672ರಲ್ಲಿ ಸಲ್ಟರ್ ಕದನ ಅಂತ ಮಾಡ್ತಾರೆ. ಆ ಸಲ್ಟರ್ ಕದನದಲ್ಲಿ ಶಿವಾಜಿಯು ಗೆಲುವನ್ನು ದಾಖಲಿಸ್ತಾನೆ. ನಂತರದಲ್ಲಿ ಔರಂಗಜೇಬನು ರಾಜ ಅಂತಕ್ಕಂತಹ ಬಿರುದನ್ನು ಕೊಡ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ಬೋದು. ನೋಡಿ, ಸಲ್ಟರ್ ಕದನ 1672, ಇದನ್ನು ನೆನ್ಪಿಟ್ಕೊಳ್ಳಿ. ಸಲ್ಟರ್ ಕದನ ಅಂತ ಬರುತ್ತೆ. ಮೊಘಲರ ಸಾಮ್ರಾಜ್ಯ ಮತ್ತು ಶಿವಾಜಿಯ ನಡುವೆ ನಡೀತಕ್ಕಂತಹ ಒಂದು ಯುದ್ಧ ಇದು. ನಂತರದಲ್ಲಿ 1674ರಲ್ಲಿ ಛತ್ರಪತಿ ಶಿವಾಜಿ ಅಂತಕ್ಕಂತಹ ಒಂದು ಬಿರುದನ್ನು ಕೊಡ್ತಾರೆ. ರಾಜರ ರಾಜ ಅಂತಕ್ಕಂತಹ ಬಿರುದು. ಅಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ನಂತರದಲ್ಲಿ 1680ರಲ್ಲಿ ಛತ್ರಪತಿ ಶಿವಾಜಿ ಅವರು ವಿಧಿವಶರಾಗ್ತಾರೆ. ಶಿವಾಜಿ ಆಡಳಿತವನ್ನು ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಚೌಕಿದಾರ್, ಗ್ರಾಮ ಅಂತಕ್ಕಂತಹ ಹಲವಾರು ನಿಯಮಗಳನ್ನು ಅಳವಡಿಸ್ಕೊಳ್ತಾನೆ. ನಂತರದಲ್ಲಿ ನೌಕಾ ನೆಲೆಯನ್ನು ಕಟ್ಟಿದಂತಹ ಚೋಳರನ್ನ ಬಿಟ್ಟರೆ ಮತ್ತೊಂದು ಸಾಮ್ರಾಜ್ಯ ಅಂದರೆ ಅದು ಮರಾಠ ಸಾಮ್ರಾಜ್ಯ ಅಂತಲೇ ನಾವು ಹೇಳ್ಬೋದು. ಇವರು ಪ್ರಮುಖವಾಗಿ ಚೌತ್ ಅಂತಕ್ಕಂಥದ್ದು ಈ ತೆರಿಗೆನ ಹಾಕ್ತಿದ್ರು. ಶತ್ರು ದೇಶಗಳ ಮೇಲೆ 1/4
ಪ್ರಮಾಣದಲ್ಲಿ ಹಾಕ್ತಾಯಿದ್ರು. ಈ ತೆರಿಗೆ ಹೆಸರು ಚೌತ್ ಅಂತ ನೆನ್ಪಿಟ್ಕೊಳ್ಳಿ. ಇದನ್ನು ಕೂಡ ಪ್ರಮುಖವಾಗಿ ಸರದೇಶಮುಖಿ ಅಂತ, ಇದು ಮಿತ್ರ ದೇಶದ ಮೇಲೆ ಆಗ್ತಕ್ಕಂತಹ ತೆರಿಗೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಇದು 1/10 ಪ್ರಮಾಣದಲ್ಲಿ ಇವರು ತೆರಿಗೆಯನ್ನು ಹಾಕ್ತಾಯಿದ್ರು. ಶತ್ರು ದೇಶದ್ದು ಚೌತ್ ಅಂತ ನೆನಪಿಟ್ಕೊಳ್ಳಿ. ಇದು ಸರ್ದೇಶ್ ಅಂತ, ಸರ್ದೇಶ್ಮುಖಿ ಅಂತಕ್ಕಂಥದ್ದು. ಇದು ಮಿತ್ರ ದೇಶದ ಮೇಲೆ ಆಗ್ತಕ್ಕಂತಹ ಒಂದು ತೆರಿಗೆ. ಈ ತೆರಿಗೆಗಳನ್ನ ಪ್ರಮುಖವಾಗಿ ನೆನಪಿಟ್ಕೊಳ್ಳಿ. 1775ರಲ್ಲಿ ಪ್ರಥಮ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. ಇದಕ್ಕೆ ಕಾರಣ ಏನು ಅಂದರೆ ಸೂರತ್ ಒಪ್ಪಂದವನ್ನು ಇವರು 1774ರಲ್ಲಿ ಮಾಡ್ಕೊಳ್ತಾರೆ. ಅದರಿಂದ 75ರಲ್ಲಿ ಯುದ್ಧ ಪ್ರಾರಂಭ ಆಗುತ್ತೆ. 1982ನೇ ಇಸ್ವಿಯವರೆಗೂ ಕೂಡ ನಡೆಯುತ್ತೆ ಈ ಒಂದು ಯುದ್ಧ. ಕ್ಷಮಿಸಿ ಸ್ನೇಹಿತರೆ, 1775ರಿಂದ 82ರವರೆಗೂ ನಡೆಯುತ್ತೆ ಈ ಯುದ್ಧ ನಿರಂತರವಾಗಿ. 1781ರಲ್ಲಿ ಸಿಂಪ್ರಿನ್ ಕದನ ಅಂತ ಮಾಡ್ತಾರೆ. ಆ ಕದನದಲ್ಲಿ ಮರಾಠರು ಸೋಲ್ತಾರೆ. ಸೊ ಹಾಗಾಗಿ 82ರವರೆಗೂ ಕೂಡ ಈ ಯುದ್ಧ ನಡೆಯುತ್ತೆ. ಸಿಂಪ್ರಿನ್ ಕದನ ಇದನ್ನು ನೆನ್ಪಿಟ್ಕೊಳ್ಳಿ. 1781 ಇಲ್ಲಿ ನಡೀತಕ್ಕಂಥದ್ದು. ನಂತರದಲ್ಲಿ 2ನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ. 1802ರಿಂದ 1805ರವರೆಗೂ ನಡೆಯುತ್ತೆ. ಇದಿಷ್ಟು ಮರಾಠರ ಬಗ್ಗೆ ಮಾಹಿತಿಯಾಗಿತ್ತು ಸ್ನೇಹಿತರೆ. ಇಲ್ಲಿ ಪ್ರಮುಖವಾಗಿ ಏನು ಬೇಕು ಅಷ್ಟನ್ನು ಮಾತ್ರ ಹೇಳಿದ್ದೀನಿ. ಪ್ರಮುಖವಾಗಿ 1, 2 ಮತ್ತು 1-2 ಯುದ್ಧದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಆಂಗ್ಲೋ ಮರಾಠರ ಒಟ್ಟು 3 ಯುದ್ಧ ನಡೆಯುತ್ತೆ. ಆ 3ನೇ ಯುದ್ಧ ಏನಷ್ಟು ಮುಖ್ಯ ಆಗಿಲ್ಲ, ಹಾಗಾಗಿ ಆ 2 ಯುದ್ಧದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಆಧುನಿಕ ಭಾರತದ ಇತಿಹಾಸವನ್ನು ನಾವು ತಿಳಿಯೋಕ್ಕಿದ್ದೇವೆ. ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಆಧುನಿಕ ಭಾರತದ ಇತಿಹಾಸವನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಈ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು 2 ಬಾರಿ ನಿಮಗೆ ಯಾವ ಅಂಶಗಳನ್ನು ನೆನಪು ಮಾಡಿಟ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ನೀಡಿ ಅಂತ ಹೇಳ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.